ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದಾರೆ ಅಂದ್ರೆ, ಮಗು, ಒಂದು ಸತ್ಯ ಮಾತು, ತಪ್ಪದೆ ನಾಳೆ ಹನುಮಗೆ ಈ ಒಂದು ಅರ್ಪಿಸಿ, ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ನಡೆಯುತ್ತದೆ ಅಂತ ಸಾಯಿಯಪ್ಪ ಒಂದು ಸಂದೇಶವನ್ನು ನಮಗೆ ತಂದಿದ್ದಾರೆ. ತಪ್ಪದೆ ಎಲ್ಲರೂ ಕೂಡ ಆಚರಿಸೋಣ. ಯಾಕಂದ್ರೆ ನಾಳೆ ಹನುಮ ಜಯಂತಿ. ಎಲ್ಲರೂ ಕೂಡ ಈ ಚಿಕ್ಕ ಪರಿಹಾರವನ್ನು ತಪ್ಪದೆ ಮಾಡಬೇಕು. ನಿಮ್ಮ ಕಷ್ಟಗಳು ದೂರ ಆಗ್ಬೇಕು ಅಂದ್ರೆ ಇಂಥ ಅವಕಾಶವನ್ನು ಕಳ್ಕೋಬೇಡಿ. ಇದು ಒಳ್ಳೆಯ ಅವಕಾಶ ಸಾಯಿಯಪ್ಪ ನಮಗೋಸ್ಕರ ತಂದಿದ್ದಾರೆ. ನಮ್ಮ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಅದನ್ನ ದೂರ ಮಾಡ್ಕೊಳ್ಳಕ್ಕೆ ಸಾಯಿಯಪ್ಪ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮತ್ತೆ ನಾವು ಯಾಕೆ ಆಚರಿಸಬಾರದು? ಎಲ್ಲ ಕೂಡ ನಮ್ಮ ಕೈಯಲ್ಲೇ ಇದೆ. ನಾವು ತಪ್ಪದೆ ಇದನ್ನ ಆಚರಿಸಿದರೆ ಖಂಡಿತ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ. ನಾಳೆ ಹನುಮಾನ್ ಜಯಂತಿ. ಎಲ್ಲರೂ ಕೂಡ ತಲೆ ಸ್ನಾನ ಮಾಡಿ ಈ ಸತ್ಯ ಮಾತುನ ತಪ್ಪದೆ ಆಚರಿಸಬೇಕು. ಯಾಕಂದ್ರೆ ಇದು ಸಾಯಿಯಪ್ಪ ನಿಮಗೋಸ್ಕರ ತಂದಿರೋ ಅಂತ ಮಾತು. ಎಲ್ಲರೂ ಕೂಡ ಜೀವನದಲ್ಲಿ ಒಂದು ಚಮತ್ಕಾರ ನನ್ನ ಜೀವನದಲ್ಲಿ ಪವಾಡ ನಡಿಬೇಕು, ನನಗೆ ಸಾಯಿಯಪ್ಪ ಆಶೀರ್ವಾದ ಅನುಗ್ರಹ ಸಿಗಬೇಕು ಅಂದ್ರೆ ಇದನ್ನ ಆಚರಿಸಿ. ನಿಮ್ಮ ಜೀವನದಲ್ಲಿ ತೊಂದರೆಗಳೆಲ್ಲ ಕೂಡ ದೂರ ಮಾಡ್ತಾರೆ ಆ ಸಾಯಿಯಪ್ಪ. ನಾಳೆ ಬೆಳಿಗ್ಗೆ ಎದ್ದಿದ ತಕ್ಷಣ ತಲೆ ಸ್ನಾನ ಮಾಡಿ ನೀವು ಮನೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದ್ರೆ ಅಥವಾ ಆಂಜನೇಯ ಸ್ವಾಮಿ ಚಿತ್ರಪಟ ಇದ್ರೆ ಈ ತರ ಪೂಜೆ ಮಾಡ್ಬೇಕು. ಮೊದಲು ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ರೆ, ಆಂಜನೇಯ ಸ್ವಾಮಿ ವಿಗ್ರಹ ಇದ್ರೆ ಆ ವಿಗ್ರಹಕ್ಕೆ ನೀವು ಜಲಾಭಿಷೇಕ ಮಾಡ್ಬೇಕು. ಅಂದ್ರೆ ಅಭಿಷೇಕ ಮಾಡುವಾಗ ನೀರಿನ ಅಭಿಷೇಕ, ಆಮೇಲೆ ಹಾಲಿನ ಅಭಿಷೇಕ, ಈ ತರ 5 ಪದಾರ್ಥಗಳು ನೀವು ತಗೊಂಡು ಆಂಜನೇಯ ಸ್ವಾಮಿಗೆ ಅಭಿಷೇಕ ಅನ್ನೋದು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನೀವು ಮಾಡ್ಬೋದು. ಇದನ್ನ ಮಾಡಿದ ನಂತರ ಪೂಜೆ ಯಾವ ತರ ಮಾಡ್ಬೇಕು ಅಂದ್ರೆ, ಮೊದಲು ನಿಮ್ಮ ಸಂಕಲ್ಪನೆ ಮನಸ್ಸಿನಲ್ಲಿ ಇಟ್ಕೊಂಡು ಅವರ ಮುಂದೆ ಸಂಕಲ್ಪನೆ ಮಾಡ್ಕೊಂತ ಈ ಪೂಜೆನ ಮಾಡಿ. ನಾಳೆ ತಪ್ಪದೆ ಅರಳಿ ಮರದ ಎಲೆಯಿಂದ ಪೂಜೆ ಮಾಡ್ಬೇಕು. ಆಮೇಲೆ ನಿಮ್ಮ ಮನೆಯಲ್ಲಿ ವಿಳಿದ ಎಲೆ ಇದ್ರೂ ಕೂಡ ಈ 2 ಇಟ್ಕೊಂಡು ನೀವು ಪೂಜೆ ಮಾಡ್ಬೋದು. ಅರಳಿ ಮರದ ಎಲೆ ಇದ್ರೆ ಮೊದಲು ಆ ಆಂಜನೇಯ ಸ್ವಾಮಿ ಕೆಳಗೆ, ಅಂದ್ರೆ ವಿಗ್ರಹ ಇದ್ರೆ ವಿಗ್ರಹ ಕೆಳಗೆ ನೀವು 5 ಎಲೆಗಳು ತಗೊಂಡು ಆ ವಿಗ್ರಹ ಕೆಳಗೆ ಇಡಬೇಕು. ಇಲ್ಲ ಅಂದ್ರೆ ಫೋಟೋ ಇದ್ರೆ ಫೋಟೋ ಮುಂದೆ ನೀವು 5 ಎಲೆಗಳು ಇಡಬಹುದು. ಅಥವಾ ಇನ್ನು ಹೆಚ್ಚಾಗಿ ಎಲೆಗಳು ನಿಮ್ಮ ಮನೆಯಲ್ಲಿ ಇದ್ರೆ ಫೋಟೋಗೆ ಹಾಕ್ಬೇಕು ಅಂದ್ರೆ ಒಂದು ಮಾಲೆ ತರ ಕಟ್ಬಿಟ್ಟು ನೀವು ಫೋಟೋಗೆ ಹಾಕ್ಬೋದು. ಈ ತರ ಹಾಕಿದ ನಂತರ ನೀವು ಮಣ್ಣಿನ ದೀಪ ಹಚ್ಚಬೇಕು. ಆ ಮಣ್ಣಿನ ದೀಪದ ಕೆಳಗೆ ಕೂಡ ಅರಳಿ ಮರದ ಎಲೆನ ಇಡಬಹುದು. ಇದೆಲ್ಲ ಮಾಡಿದ ನಂತರ ನಿಮ್ಮ ಸಂಕಲ್ಪನೆ ಹೇಳ್ಕೊಂತ ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಅರಳಿ ಮರ ಏನಾದ್ರೂ ಇದ್ರೆ ಅಲ್ಲಿ ಒಂದು ದೀಪ ಹಚ್ಬಿಟ್ಟು ಬರ್ಬೇಕು. ದೀಪ ಹಚ್ಚುವಾಗ ದೀಪದ ಕೆಳಗೆ ವಿಳೆದೆ ಎಲೆ ಕೂಡ ಇಡಬಹುದು ಅಥವಾ ಅರಳಿ ಮರದ ಎಲೆ ಕೂಡ ನೀವು ಅಲ್ಲಿ ಇಡಬಹುದು. ಇಟ್ಟಿದ ನಂತರ 5 ಪ್ರದಕ್ಷಿಣೆ ಹಾಕಿ. 5 ಪ್ರದಕ್ಷಿಣೆ ಹಾಕುವಾಗ ಕೂಡ ಒಂದು ಶ್ಲೋಕವನ್ನು ಹೇಳ್ತೀನಿ. ಅದನ್ನ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಂತ 5 ಬಾರಿ ನೀವು ಹೇಳ್ಕೊಂತ ಆ ಅರಳಿ ಮರದ ಸುತ್ತು ನೀವು ಸುತ್ತಬೇಕು. ಶ್ಲೋಕ ಏನಪ್ಪಾ ಅಂದ್ರೆ, ಓಂ ಶ್ರೀ ವಿಷ್ಣು ರೂಪಾಯೇ ನಮಃ, ಓಂ ಶ್ರೀ ವಿಷ್ಣು ರೂಪಾಯೇ ನಮಃ ಅಂತ ಹೇಳ್ಕೊಂತ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಸಂಕಲ್ಪನೆ ಅಂದ್ರೆ ನಿಮ್ಮ ಬೇಡಿಕೆ ಅಥವಾ ನಿಮ್ಮ ಕೋರಿಕೆಗಳು, ಇಚ್ಛೆಗಳು ಏನಿದ್ರು ಕೂಡ ಮನಸ್ಸಿನಲ್ಲಿ ಹೇಳ್ಕೊಂತ ಈ ಶ್ಲೋಕವನ್ನು ಹೇಳ್ಕೊಂತ 5 ಬಾರಿ ಸುತ್ತಬೇಕು. ಈ ತರ ನೀವು ನಮಸ್ಕಾರ ಮಾಡಿಕೊಂಡು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ವಾಪಸ್ ಬನ್ನಿ. ನಿಮ್ಮ ಜೀವನದಲ್ಲಿ ಇರುವಂತ ಕಷ್ಟಗಳನ್ನು ಶಾಶ್ವತವಾಗಿ ದೂರ ಆಗುತ್ತೆ ಅಂತ ನನ್ನ ನಂಬಿಕೆ. ಯಾಕಂದ್ರೆ ಸಾಯಿಯಪ್ಪ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದು ಕೂಡ ನಾಳೆ ಶನಿವಾರ ದಿನ ಹನುಮಾನ್ ಜಯಂತಿ ಬಂದಿದೆ. ತುಂಬಾ ಒಳ್ಳೆಯ ದಿನ ಬಂದಿದೆ. ಆ ಆಂಜನೇಯ ಸ್ವಾಮಿಗೂ ಕೂಡ ತುಂಬಾ ಇಷ್ಟ. ಎಲ್ಲರೂ ಕೂಡ ಮಿಸ್ ಮಾಡದೆ ನಾಳೆ ಈ ಪರಿಹಾರವನ್ನು ಪ್ರಯತ್ನ ಮಾಡಿ. ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ಅನ್ನೋದು ಖಂಡಿತ ನಡೆಯುತ್ತೆ. ಸಾಯಿಯಪ್ಪ ಆಶೀರ್ವಾದ ನಾಳೆನೆ ಸಿಗಬಹುದು. ನಿಮ್ಮ ಅದೃಷ್ಟ ಯಾವ ತರ ಇದೆ ಅನ್ನೋದು ನೀವೇ ಒಂದು ಪರೀಕ್ಷೆ ಅನ್ನೋದು ಇಡ್ಕೊಳ್ಳಿ. ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಕಾಲ ಯಾವ ತರ ಇದೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಆ ಆಂಜನೇಯ ಸ್ವಾಮಿ ಅನುಗ್ರಹ ಕೂಡ ಖಂಡಿತ ನಿಮ್ಗೆ ಬೇಗ ಸಿಗಬೇಕು ಅಂತ ನಾನು ಕೂಡ ಸಾಯಿಯಪ್ಪ
ಮುಂದೆ ಬೇಡ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಪ್ಪದೆ ಇನ್ನೂ 10 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ವೀಕ್ಷಿಸುತ್ತಿದ್ದವರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.